ಜಿಎಂ ವಿಶ್ವವಿದ್ಯಾಲಯದಲ್ಲಿ ಏಪ್ರಿಲ್ 6ರಿಂದ ಏಪ್ರಿಲ್ 11ರವರೆಗೆ ನಡೆದ ಇನ್ನೋವೇಷನ್ ವೀಕ್ 2026 ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸೃಜನಶೀಲತೆ, ಹೊಸ ಆಲೋಚನೆಗಳು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದ್ದು, ಈ 6 ದಿನಗಳ ಕಾಲ ವಿದ್ಯಾರ್ಥಿಗಳು ಸಮಾಜದ ನೈಜ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಹೊಸ ಯೋಜನೆಗಳನ್ನು ಪ್ರದರ್ಶಿಸಿದರು. ಇಂದು ನಡೆದ ಸಮಾರೋಪ ಸಮಾರಂಭಕ್ಕೆ ಜಿಎಂ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್.ಆರ್. ಶಂಕಪಾಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರದರ್ಶನಗಳನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಅವರು, ಪದವಿ ಪಡೆಯುವುದೇ ಶಿಕ್ಷಣದ ಅಂತಿಮ ಗುರಿಯಲ್ಲ, ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯುವುದೇ ಮುಖ್ಯ ಎಂದರು. ನಂತರ 60% ಅಕಾಡೆಮಿಕ್ ಹಾಗೂ 40% ಕೌಶಲ್ಯಾಭಿವೃದ್ಧಿ ಮತ್ತು ನವೀನತೆ ಎಂಬ ಸಮತೋಲನದ ಶಿಕ್ಷಣದ ಮಾದರಿಯ ಮೇಲೆ ಒತ್ತು ನೀಡುವ ಮೂಲಕ ಇನ್ನೋವೇಷನ್ ವೀಕ್ನ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಮಕ್ಕಳು, ನಮ್ಮಲ್ಲಿ ಓದಿದ ಮಕ್ಕಳಿಗೆ ಏನೇನು ಪಾತ್ ಕೊಟ್ಟರೆ ಅವ್ರಿಗೆ ಜೀವನದಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಯೋಚನೆ. ಸುಮಾರು 70% ಹುಡುಗರು ಅವರು ಬೇರೆ ಜಾಬ್ ಸೀಕ್ ಮಾಡಲಿಕ್ಕೆ ಹೋಗ್ತಾರೆ. ಇನ್ನೊಂದು ಪ್ರಾಬಬಲಿ ಒಂದು 10% ಹುಡುಗರು ಹೈಯರ್ ಎಜುಕೇಷನ್ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಇನ್ನು ಸ್ವಲ್ಪ ಒಂದು 2 to 3% ಅವ್ರ ಮನೆ ಬಿಸ್ನೆಸ್ಸನ್ನೇ ಕಂಟಿನ್ಯೂ ಮಾಡಬೇಕಂತಿರ್ತಾರೆ. ಇನ್ನು ಉಳಿದವರು ಎಂಟ್ರಪ್ರಿನರ್ ಆಗಬೇಕು, ನಮ್ಮದೇ ಕಂಪ್ನಿ ಮಾಡಬೇಕು, ಆ ಥರ ಒಳ್ಳೊಳ್ಳೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾದರೆ ಅಂಥ ಹುಡುಗರಿಗೆ ಹೇಗೆ ಐಡೆಂಟಿಫೈ ಮಾಡೋದು ಅಂಥ ಹುಡುಗರನ್ನ, ಮತ್ತು ಹೇಗೆ ಅವ್ರನ್ನ ಟ್ರೈನ್ ಮಾಡೋದು, ಅವ್ರಿಗೆ ಅವರದೇ ಒಂದು ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಅಥವಾ ಇಂಡಸ್ಟ್ರಿ ಮಾಡಲಿಕ್ಕೆ ಹೇಗೆ ಹೆಲ್ಪ್ ಮಾಡೋದು, ಇದೆಲ್ಲ ನಮ್ಮ ಉದ್ದೇಶ. ಅದರಿಂದ ನಮ್ಮದು ಏನಾಗಿದೆ ಅಂದರೆ, ಫಸ್ಟು ಏನು ಮಾಡ್ತೀವಿ ಅಂದರೆ 4th ಸೆಮಿಸ್ಟರ್ಲಿದ್ದಾಗ ಹುಡುಗರಿಗೆ ಈ ಥರ ಪ್ರೊಫೆಷನಲ್ಸ್ ಕರ್ಕೊಂಬಂದು ವರ್ಕ್ಶಾಪ್ ಮಾಡ್ತೀವಿ ಎಲ್ಲ 4th ಸೆಮಿಸ್ಟರ್ ಹುಡುಗರಿಗೆ. ಅದಕ್ಕೆ ಐಡಿಯಾ ಜನ್ರೇಷನ್ ವರ್ಕ್ಶಾಪ್ ಅಂತ ಆಲ್ಮೋಸ್ಟು 1 ವಾರ ಇರುತ್ತೆ. ಅದರಲ್ಲಿ 2 ದಿನ ವರ್ಕ್ಶಾಪ್ ಮಾಡ್ತಾರೆ, ಇನ್ನೊಂದು 3 ದಿನ ಅವರಿಗೆ ಒಂದು ಮಾಡೆಲ್ ಮಾಡಿ ಅವ್ರ ಐಡಿಯಾನ ಅವರೇ ಒಂದು ಟೀಮ್ ಫಾರ್ಮ್ ಮಾಡಿ ಐಡಿಯಾ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಲೋ ಲೆವೆಲ್ ಪ್ರೋಟೋಟೈಪ್ ಮಾಡಿ ಎಕ್ಸಿಬಿಟ್ ಮಾಡೋದು, ಆಮೇಲೆ ಅದನ್ನು ಜನ ಇವ್ಯಾಲ್ಯೂಯೇಟ್ ಮಾಡಿ ಅವರಿಗೆ ಫೀಡ್ಬ್ಯಾಕ್ ಕೊಡೋದು, ಇದು ನಮ್ಮಲ್ಲಿ ಮಾಮೂಲು. ಸೊ ಇವಾಗ ಇದನ್ನು ಮಾಡ್ತೀವಿ. ಆಮೇಲೆ ಇನ್ನೊಂದು ಐಡಿಯಾ ಲ್ಯಾಬ್ ಅಂತ ಮಾಡಿದ್ದೀವಿ. ಇಲ್ಲಿ ಯಾರು ಸೆಲೆಕ್ಟ್ ಆಗಿದೆ, ಇಂಟ್ರೆಸ್ಟ್ ಆಗಿದ್ದಾರೆ, ಅವರು ಫರ್ದರ್ ಅದನ್ನು ಪ್ರಾಡಕ್ಟ್ ಡೆವಲಪ್ ಮಾಡೋದಕ್ಕೆ ಐಡಿಯಾ ಲೆವೆಲಿಗೆ ಹೋದಾಗ ನಾವು ಅವರಿಗೆ ಎಲ್ಲ ಪ್ರಾಡಕ್ಟ್ ಡಿಸೈನ್ ಮಾಡೋದು ಹೇಗೆ, ಅದನ್ನು ಡೆವಲಪ್ ಮಾಡೋದು ಹೇಗೆ, ಅದನ್ನು ಟೆಸ್ಟ್ ಮಾಡೋದು ಹೇಗೆ, ಇವ್ಯಾಲ್ಯೂಯೇಟ್ ಮಾಡಿ ಅದನ್ನು ಕಮರ್ಷಿಯಲ್ ಲೆವೆಲ್ಗೆ ಹೇಗೆ ತೊಗೊಂಡೋಗೋದು ಅದನ್ನು ಕಲಿಸ್ಕೊಡ್ತೇವೆ. ಆಮೇಲೆ ಇಂಟ್ರೆಸ್ಟ್ ಇದ್ದವ್ರಿಗೆ ಪ್ರಾಬಬಲಿ ನಾವು ಹೆಲ್ಪ್ ಮಾಡಿ, ಫೈನಾನ್ಸ್ಗೆ ಹೆಲ್ಪ್ ಮಾಡಿ, ಅದನ್ನು ಶಾರ್ಕ್ ಟ್ಯಾಂಕ್ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಅಲ್ಲಿಗೆ ಅವ್ರಿಗೆ ಫೈನಾನ್ಸ್ ಬರೋ ಥರ ಮಾಡೋದು ನಮ್ಮ ಉದ್ದೇಶ. ಇಲ್ಲಿ ಹುಡುಗರು ನೋಡಿದರೆ ಲಾರ್ಜ್ ನಂಬರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆ್ಯಂಡ್ ದೇ ಆರ್ ಎಂಜಾಯಿಂಗ್. ಎವ್ರಿಬಡೀಸ್ ಒನ್ ಒಪಿನಿಯನ್, ಸರ್ ವಿ ಆರ್ ಸಾಲ್ವಿಂಗ್ ಪ್ರಾಬ್ಲಮ್, ವೈ ಡು ಯು ವಾಂಟ್ ಟು ಸಾಲ್ವ್ ಪ್ರಾಬ್ಲಮ್ ಅಂದರೆ ವಿ ವಾಂಟ್ ಟು ಹೆಲ್ಪ್ ಸೊಸೈಟಿ ಅಂತ ಹೇಳ್ತಾರೆ ಹೊರತು ನಾನು ದುಡ್ಡು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರಲ್ಲ. ಅವ್ರ ಉದ್ದೇಶ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಸೊ ಈ ಪ್ರೋಗ್ರಾಮ್ ಹೀಗೆ ಕಂಟಿನ್ಯೂ ಮಾಡೋದಕ್ಕೆ ಒಂದು ಟೀಮೇ ಇದೆ. ಸೊ ಈ ಟೀಮಲ್ಲಿ ಗಿರೀಶ್ ಬೋಲಾಕಟ್ಟಿಯವರು ಇನ್ನೋವೇಷನ್ ತೊಗೊಳ್ತಾರೆ, ಡಾಕ್ಟರ್ ಶ್ರೀನಿವಾಸ್ ಅವರು ಪ್ರಾಜೆಕ್ಟ್ ಡೆವಲಪ್, ಅವ್ರ ಟೀಮು ಪ್ರಾಡಕ್ಟ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಟೀಮು ಕೀರ್ತಿ ಪ್ರಸಾದ್ ಅವರೆಲ್ಲ ಇರ್ತಾರೆ, ಅವರೆಲ್ಲ ಸ್ಟಾರ್ಟಪ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಓವರಾಲ್ ಆಗಿ ಯೂನಿವರ್ಸಿಟಿ ಈ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸಿ ಮತ್ತು ಹುಡುಗರಿಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಪ್ರತಿ ವರ್ಷ ನಮ್ಮ ಯೂನಿವರ್ಸಿಟಿಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಇನ್ನೋವೇಷನ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡಬೇಕು, ಅವ್ರಿಗೆ ನ್ಯೂ ಐಡಿಯಾನ ಹೇಗೆ ಜನ್ರೇಷನ್ ಮಾಡಬೇಕು, ಬಂದಿರತಕ್ಕಂಥ ಐಡಿಯಾನ ನೆಕ್ಸ್ಟ್ ಲೆವೆಲ್ಗೆ ನರ್ಚರ್ ಹೇಗೆ ಮಾಡಬೇಕು ಮತ್ತು ಪ್ರೊಟೋಟೈಪ್ ಹೇಗೆ ಮಾಡಬೇಕು, ವರ್ಕಿಂಗ್ ಪ್ರೊಟೋಟೈಪ್ ಹೇಗೆ ಮಾಡಬೇಕು. ಅವ್ರು ಫೈನಲ್ ಇಯರ್ ಬರೋದ್ರೊಳಗಾಗಿ ಅವ್ರಿಗೆ ಒಂದು ಎಂಟರ್ಪ್ರಿನ್ಯೂರಲ್ ಇಕೋಸಿಸ್ಟಮ್ನ ನಾವು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಸೊ ಈ ವರ್ಷ 2026ರಲ್ಲಿ 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇರ್ತಕ್ಕಂಥ GM ಯೂನಿವರ್ಸಿಟಿಯಲ್ಲಿ ಎಲ್ಲ 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೂ ಕೂಡ ಈ ಪ್ರೋಗ್ರಾಮ್ನ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದರಿಂದ ಫೇಸ್ ವೈಸ್ ಮಾಡ್ತಾಯಿದ್ದೀವಿ. ಫೇಸ್ ಫಸ್ಟ್ನಲ್ಲಿ ಮಾರ್ಚ್ 24ರಿಂದ 28ರವರೆಗೂ ಫೇಸ್ 1ನಲ್ಲಿ ಇನ್ನೋವೇಷನ್ ವೀಕ್ನ ಕಂಡಕ್ಟ್ ಮಾಡಿದ್ವಿ. ಆವಾಗ ಸುಮಾರು 1312 ವಿದ್ಯಾರ್ಥಿಗಳು ಇನ್ನೋವೇಷನ್ ವೀಕ್ನಲ್ಲಿ ತೊಡಗಿದ್ರು. ಸುಮಾರಷ್ಟು ಹೊಸ ಐಡಿಯಾಗಳನ್ನು ಜನ್ರೇಟ್ ಮಾಡಿದರು.
ಮತ್ತು ಅದನ್ನು ಪ್ರೆಸೆಂಟ್ ಮಾಡಿದರು. ಆ ಡೆಮಾನ್ಸ್ಟ್ರೇಷನ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಾವು ಬೆಸ್ಟ್ ಪ್ರೈಸಸ್ ಕೊಟ್ಟಿದ್ವಿ. ಈ ವೀಕಲ್ಲಿ ಮತ್ತೆ ಸೆಕೆಂಡ್ ಫೇಸಲ್ಲಿ ಸುಮಾರು ಒಂದು 700 ಚಿಲ್ಲರ ಮಕ್ಕಳಿಗೆ ಅವರಿಗೆ ನಾವು ಇನೋವೇಷನ್ ವೀಕ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇವತ್ತೂ ಕೂಡ ಸ್ಟೂಡೆಂಟ್ಸ್ ಎಲ್ಲರೂ ತಮ್ಮ ಐಡಿಯಾಗಳನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ದಾರೆ. ಇವತ್ತೂ ಕೂಡ ಈಗ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಇನೋವೇಟಿವ್ ಆಗಿ ಥಿಂಕ್ ಮಾಡೋದು, ಹೊಸ ಐಡಿಯಾಗಳನ್ನು ಜನ್ರೇಟ್ ಮಾಡೋದು, ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಅಥವಾ ಇರ್ತಕ್ಕಂಥ ಪ್ರಾಡಕ್ಟನ್ನು ಇನ್ನೂ ಚೆನ್ನಾಗಿ ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವರಿಗೆ ಉತ್ಸಾಹ ಬರುತ್ತೆ. ಡೆಫಿನೆಟ್ಲಿ ಭಾಳ ಉತ್ಸುಕದಿಂದ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಇದೆಲ್ಲರಿಗೂ ಯೂಸ್ ಆಗುತ್ತೆ. ಇದು ಒಂದು ಯುನಿಕ್ ಪ್ರೋಗ್ರಾಮ್ ಆಗಿರೋದರಿಂದ ತುಂಬ ಮಕ್ಕಳಿಗೆ ಒಂದು ಇನೋವೇಟಿವ್ ಆಗಿ ಇದನ್ನು ನಾವು ಡೆಲಿವರ್ ಮಾಡ್ತಾಯಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ಲಸ್ಸು ಹೊರಗಿಂದ ಬಂದಂಥ ಟ್ರೈನರ್ಸ್ಗೂ ಕೂಡ ಮತ್ತು ನಮ್ಮ ಕೋಆರ್ಡಿನೇಟರ್ಸ್ಗೂ ಕೂಡ ನನ್ನ ಧನ್ಯವಾದನ ತಿಳಿಸ್ತೀನಿ. ಅದರಲ್ಲಿ ಇನೋವೇಟಿವ್ ಐಡಿಯಾನ ಪ್ರೆಸೆಂಟ್ ಮಾಡಿದರು ಸ್ಟೂಡೆಂಟ್ಸು. ಮೆಡಿಕಲ್ ಸೆಕ್ಟರಿಂದ ಆಗಿರ್ಬೋದು, ಅಥವಾ ಪಾರ್ಕಿಂಗ್ ಸಿಸ್ಟಮ್ ಆಗಿರಬಹುದು, ಅಥವಾ ಇನ್ನೊಂದು ರೀಸೇಲಿಂಗ್ ಅವರ್ ಥಿಂಗ್ಸ್ OLX ಇದೆಯೋ ಅದೇ ಥರನೇ. ಬಟ್ ದೇ ಇಂಟಿಗ್ರೇಟೆಡ್ ಸಮ್ ಅದರ್ ಇನೋವೇಟಿವ್ ಐಡಿಯಾ ಲೈಕ್ ರೆಂಟಿಂಗ್ ಕೊಡೋದು ಕೂಡ. ನಮಗೀಗ ಫಾರ್ ಹೆವಿ ಮೆಡಿಕಲ್ ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋ ಬದಲು ರೆಂಟಿಗೆ ತೊಗೊಂಡು ನಮ್ಮ ಕೆಲಸ ಆದಮೇಲೆ ಸೇಮ್ ಅಲ್ಲೇ ಇದಕ್ಕೆ ವಾಪಸ್ ಮಾಡಬಹುದು. ಆ ಥರ ಫೆಸಿಲಿಟೀಸ್ ಇರುವಂಥ ನಂಬರ್ ಆಫ್ ಪ್ರಾಜೆಕ್ಟನ್ನ ಪ್ರೆಸೆಂಟ್ ಮಾಡಿದರು. ಇದೇನಾಗುತ್ತೆ ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಅವ್ರಿಗೆ ಥಿಂಕಿಂಗ್ ಐಡಿಯಾನ ಡೆವಲಪ್ ಮಾಡ್ತಾ ಹೋಗುತ್ತೆ. ಈ ಥರ ಆ್ಯಕ್ಟಿವಿಟೀಸು ಬರೀ ಸೆಕೆಂಡ್ ಇಯರಿಂದ ಹಿಡಿದು ಫೈನಲ್ ಇಯರ್ ತನಕ ಮಾಡಿದ್ರೆ ಸೊ ಅವ್ರದ್ದು ಕೂಡ ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ. ಇಂಡಸ್ಟ್ರಿಗೆ ಏನು ಬೇಕೋ ಅದನ್ನು ಕಲಿತಾರೆ ಅನ್ನೋ ಉದ್ದೇಶಕ್ಕೆ ಈ ವೀಕ್ನ ನಾವು ಮಾಡಿದ್ವಿ. ಸೊ ಈ ವರ್ಷ ಜಾಯ್ನ್ ಆಗಿದ್ದೀನಿ, ಫಸ್ಟ್ ಸೆಮಿಸ್ಟರ್ ಮುಗಿಸಿದ್ದೀನಿ. ಸೊ ದಟ್ ಈಸ್ ವೆರಿ ಗ್ಲ್ಯಾಡ್ ದಟ್ ಐ ಆಮ್ ಅಟೆಂಡಿಂಗ್ ದಿಸ್ ಇವೆಂಟ್. ಇನೋವೇಟಿವ್ ಥಿಂಗ್, many teams are there. I can see too many teams who are participating and two good events are happening. Very innovative ideas, ತುಂಬ ಚೆನ್ನಾಗಿ ideas ಕೊಡ್ತಾ ಇದ್ದಾರೆ. I hope any of the team get the pitch and I'm happy. And this is new experience for me. ಹೊಸ ಕಾಲೇಜಿಗೆ ಜಾಯ್ನ್ ಆಗಿರೋದ್ರಿಂದ I'm feeling happy and they are doing a very good job. Not only this, we are getting too many events. Everywhere, we can actively participate rather than the extra daily syllabus things bittu kuda we are getting too many things to learn here. So we have built some projects and related projects to tech and real world problem statements. So our project is based on the employment and economic growth. So this focuses on mainly on the employment. This focuses on mainly on the youth who are seeking jobs and who are really interested to learn some skills related to tech and innovation. This helps to the employment who are not having the jobs, and it helps them to learn something new and related to the field they are working on and what they are studying towards. This will lead to the mainly high economic and good services for the country, and high GDP will be taking place.